ಸೊ ಅಲ್ಲಿ ಹೆಣ್ಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶಿ ಈಸ್ ಇನ್ ಅ ರಿಸೀವಿಂಗ್ ಎಂಡ್. ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮತ್ತು ಅವನು ಯಾವುದರಲ್ಲಿ ವೆನ್ ಹೀ ಕಮ್ಸ್ ಟು ನೋ ಇಟ್ ಇಸ್ ನಾಟ್ ಈಸಿ ಫಾರ್ ಹಿಮ್ ಟು ಅಕ್ಸೆಪ್ಟ್. ಬಟ್ me as a woman, I'll continue to have this. ಯಾಕಂದರೆ ಅದು ನಾನು ಹೇಳ್ತಾ ಇದ್ದೆ, ನಾನು ಅದೇ ಇವತ್ತು ಹೇಳಿದೆ, ಮೇ ಬಿ ವುಮನ್ ಇಸ್ ಅ ಡ್ಯುಯಲ್ ಸೋಲ್ ಅಂತ. ಅಲ್ಲಿ ಒಂದು ಸೋಲ್ ಇರೋಕ್ಕೆ ಸಾಧ್ಯ ಇಲ್ಲ, ಶಿ ಹ್ಯಾಸ್ ಮಲ್ಟಿಪಲ್ ಸೋಲ್ಸ್ ಅಂತ ಅನಿಸುತ್ತೆ. ಶಿ ಇಸ್ ಕಂಪ್ಲೀಟ್ಲಿ ಅ ಡ್ಯುಯಲ್ ಸೋಲ್ ಬಿಕಾಸ್ ಶಿ ಈಸ್ ಕಾನ್ಸ್ಟೆಂಟ್ಲಿ ಟೆಲಿಂಗ್ ಯು, ನಾನು ವುಮನ್ ಅಂತ ಮೇಲ್ಗಡೆ ಕಾಣ್ತಿರೋದ್ರಿಂದ ಎಲ್ಲರೂ ನನ್ನ ವುಮನ್ ಅಂತಿದ್ದಾರೆ. ಬಟ್ ಐ ಮೆ ನಾಟ್ ಬಿ ಥಿಂಕಿಂಗ್, ನಾನು ಒಳಗಡೆ ಹೆಣ್ತರ ನಾನೇನು ಯೋಚನೆ ಮಾಡ್ತಿರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಕೆಲಸ ಯೋಚನೆ ಮಾಡ್ತಿದ್ದೀವಿ, ಪಾರ್ಟಿ ಯೋಚನೆ ಮಾಡ್ತಾ ಇದ್ದೀವಿ, ಏನು ದುಡಿಮೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀವಿ, ಇದೆಲ್ಲ ಯೋಚನೆ ಮಾಡ್ತಿದ್ದೀವಿ. ನಾನು ಹೆಣ್ಣಾಗಿ ನನ್ನ ಒಳಗಿನ ಹೆಣ್ಣು ಅವಳು ಏನು ಹೇಳ್ತೀಯ ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಕೇಳಿಸ್ಕೊಳ್ಳೋಕೆ ಶುರುವಾದಾಗ ಅದೊಂದು ಸಮಯದಲ್ಲಿ ಜೋರಾಗಿ ಹೇಳೋಕ್ಕೆ ಶುರು ಮಾಡಿಬಿಡತ್ತೆ. ಅದೇ ಹೇಳಿದ್ದು, ಆಫ್ಟರ್ ಲೈಕ್ 35 ವೆನ್ ಯು ಆರ್ ಅಪ್ರೋಚಿಂಗ್ ಟುವರ್ಡ್ಸ್ 40 ಅದು ಜೋರಾಗಿ ಕೇಳ್ಸೋಕ್ಕೆ ಶುರು ಆಗಿಬಿಡತ್ತೆ. ಅದು ಹೇಳ್ತಾ ಇದೆ, ಇನ್ನು ನಾನು ನಿಲ್ಲಲ್ಲ ನಿನ್ನ ಜೊತೆ ತುಂಬ ದಿನ ಅಂತ ಹೇಳುತ್ತದು. ಶಿ ಈಸ್ ಗಿವಿಂಗ್ ಯು ಅ ಡೆಡ್ ಲೈನ್. ಆ ಇದರಲ್ಲಿ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಆ್ಯಂಡ್ ವಾಟ್ ಈಸ್ ಅ ಪ್ರಯಾರಿಟಿ, ಆ್ಯಂಡ್ ದಿಸ್ ಬಿಕಮ್ಸ್ ಯುವರ್ ಅಟ್ಮೋಸ್ಟ್ ಪ್ರಯಾರಿಟಿ. ದಟ್ ಈಸ್ ಬಿಕಾಸ್ ನಾಟ್ ಬಿಕಾಸ್ ಅದು ಯಂಗರ್ ಡೇಸಲ್ಲಿ ಅದೇ ಇಟ್ ಈಸ್ ಕ್ವೈಟ್ ಈಸಿ. ನಾನು ಇನ್ನೊಬ್ಬರು ಸ್ನೇಹಿತರು ಇದು ಇಂಟು ಸಾಫ್ಟ್ವೇರ್ ಇಂಡಸ್ಟ್ರಿ, ಅವ್ರಿಗೆ ಮೊದಲೊಂದು ಮಗು ಆಗಿದೆ, ಅವರಿಗೆ ಮದುವೆ ಆಗಿ ಎಲ್ಲ. ಅದೇನೋ ಒಂದು 5-6 ಮಗುಗೆ ಒಂದು 5-6 ವರ್ಷ ಆದಮೇಲೆ ಹಿಸ್ ವೈಫ್ ಥಾಟ್ ಶಿ ಶುಡ್ ಹ್ಯಾವ್ ಅನದರ್ ಚೈಲ್ಡ್. ಇದು ರಾಣಿ ಮುಖರ್ಜಿನೂ ಮಾತಾಡಿದ್ದಾರೆ ನೋಡಿ, ಆಯಿತಾ. ಅದಾದಮೇಲೆ ದೇ ಆರ್ ನಾಟ್ ಏಬಲ್ ಟು ಡೂ ಇಟ್. ಆಮೇಲೆ IVF ಸಹ ಟ್ರೈ ಮಾಡಿದ್ದಾರೆ, ಈವನ್ ದ್ಯಾಟ್ ಫೇಲ್ಡ್. ಅಂದರೆ ಹಿಮ್ ಬೀಯಿಂಗ್ ಅ ಡೋನರ್ ಹಿಮ್ಸೆಲ್ಫ್. Maybe, I don't know, I didn't ask him. But I'm sure they will have gone for the same thing. But IVF also, it has failed. Rani Mukherjee has said that one interview alli. She so wanted to have second child ante. ಮತ್ತು ಅವ್ರ ಹತ್ರ ಎಷ್ಟು ಹಣ ಇದೆ, ಬಾಂಬೆ ಜೂಹು ಅಲ್ಲಿ ಅವ್ರದ್ದು ಎಕರೆಗಟ್ಟಲೆಲ್ಲಿ ಮನೆ ಇದೆ, ಯಶ್ ಚೋಪ್ರಾ ಅವ್ರದ್ದು ಅಷ್ಟೆಲ್ಲ ಇದ್ರೂ ಆ್ಯಂಡ್ ದೇ ವಿಲ್ಲಿಂಗ್ ಟು ಹ್ಯಾವ್ ಚಿಲ್ಡ್ರನ್. She could not have more than one. ಅದಕ್ಕೆ ಅವರಿಗೂ ಎಷ್ಟು ಬೇಜಾರಿದೆ ಅಂದರೆ, ಒಂದು ಸಿಬ್ಲಿಂಗ್ ಕೊಡೋಕ್ಕಾಗ್ತಿಲ್ಲ, ಇದೆಲ್ಲದು ಅವಳಿಗೂ. ಒಂದು ಹೆಣ್ಣು ಅಂದಮೇಲೆ ಅದೆಲ್ಲ ಇರಲ್ವಾ. ಆ್ಯಂಡ್ ನೋಡಿ, ಒಂದು ಮಗು ಇದ್ರೂ ದೇ ವಾಂಟ್ ಟು ಹ್ಯಾವ್ ಚೈಲ್ಡ್ ಅನದರ್ ಚೈಲ್ಡ್ ಅಂತ ಹೇಳಿದ್ರೆ ಯಾತಕ್ಕದು. ಅಲ್ಲಿ ಇಟ್ಸ್ ಇಸ್ ಅ ಆನ್ ಗೋಯಿಂಗ್ ಪ್ರಾಸೆಸ್ ದಟ್ ಶಿ ವಾಂಟ್ಸ್ ಟು ಬಿ ಅ ಮದರ್. And she wants to create, and she wants to see her own creation alli horgade bandaga. I think that gives them a lot of satisfaction. ಈಗ ಮನೀಷಾ ದಿ ಮೊನ್ನೆ ಇಂಟರ್ವ್ಯೂನಲ್ಲಿ ಅವರು ಕ್ಯಾನ್ಸರ್ ಇದೆಯಾ ಸರ್ವೈವಲ್ ಆದ್ರಲ್ಲ, ಮನೀಷಾ ಕೊರಲ್ಲ, ಆ್ಯಂಡ್ ಅವ್ರದ್ದು ಇಂಟರ್ವ್ಯೂ ಬಂತು ವೆನ್ ಶಿ ಕೇಮ್ ಟು ನೋ ದಟ್ ಶಿ ಕಾಂಟ್ ಬಿ ಅ ಮದರ್ ಎನಿಮೋರ್. ಇಟ್ ವಾಸ್ ಸೋ ಡೆವಸ್ಟೇಟಿಂಗ್ ಅಂತ. ಅಟ್ಲೀಸ್ಟ್ ನನ್ನ ಮನೀಷಾ ದಿ ಇವ್ರನ್ನೆಲ್ಲ ನೋಡುವಾಗ I am much more lucky that way. At least ನನಗೆ ದೇಹಸ್ಥಿತಿ, ದೇವರು ಒಂದೊಳ್ಳೆ ಆರೋಗ್ಯ, ದೇಹಸ್ಥಿತಿ ಎಲ್ಲ ಸರಿ ಇದ್ದಿದ್ದರಿಂದ I could do this, you know. But whatever it is, that's what. If Manisha Adi, I have been always calling her Manisha Adi, Manisha Koirala ಅವರು ಯಾರೇ ಆಗಲಿ, ಇಟ್ ಈಸ್ ನಾಟ್ ಅಬೌಟ್ ನಾವು ಏನು ಅಚೀವ್ ಮಾಡಿದ್ದೀವಿ, ಎಷ್ಟು ಸಾಧನೆ ಮಾಡಿದ್ದೀವಿ, ಅವ್ರಿಗೆ ಏನು ಹಣಕ್ಕೂ ಕಮ್ಮಿ ಇಲ್ಲ, ಏನು ಕಮ್ಮಿ ಇಲ್ಲ. ಶಿ ಹಸ್ ಅಚೀವ್ ಸೋ ಮಚ್. ಬಟ್ ದಿಸ್ ಫಾರ್ ಅ ವುಮನ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ವೈ ಐಶ್ವರ್ಯ ರಾಯ್ ಹ್ಯಾಸ್ ಬಿಕಮ್ ಲೈಕ್ ದ್ಯಾಟ್. ಬರೀ ಮನೆ ಮಗು ಬಿಟ್ಟರೆ ಹರ್ ಕಾನ್ಸಂಟ್ರೇಷನ್ ಇಸ್ ಕಂಪ್ಲೀಟ್ಲಿ ಒಂದು ಸೆಂಟ್ರಿಕ್ ಆಗೋಗಿದೆ ಅದು. ಅಂದರೆ it doesn't matter, she was Miss World ಅಷ್ಟು, she is one of the most beautiful women on the earth. ಏನು ಮ್ಯಾಟರ್ ಆಗ್ತಿಲ್ಲ ಅವ್ರು ಇವಾಗ ಐಶ್ವರ್ಯ ರಾಯ್ ಅವ್ರಿಗೆ. ದಟ್ ಈಸ್ ವಾಟ್ ಅ ಮ್ಯಾಜಿಕ್ ಆಫ್ ಬಿಕಮಿಂಗ್ ಅ ಮದರ್. Janet Jackson. But Janet Jackson was inspiring.
ಶಿ ಗೇವ್ ಬರ್ತ್ ಅವ್ರ ಮಗು ಹುಟ್ಟಿದ 50ನೇ ವರ್ಷಕ್ಕಲ್ವಾ ಜಾನೆಟ್ ಜಾಕ್ಸನ್ ಪ್ರೆಗ್ನೆಂಟ್ ಆಗಿದ್ದು. ಆದಮೇಲೆ ವಿಲಿಯಮ್, ನಮ್ಮ ಟೆನ್ನಿಸ್ ಪ್ಲೇಯರ್ ಸೆರೀನಾ ವಿಲಿಯಮ್ಸ್, ಶಿ ಹ್ಯಾಡ್ ಸೋ ಮೆನಿ ಹೆಲ್ತ್ ಇಶ್ಯೂಸ್, ಡಯಾಬಿಟಿಕ್, ಅದು ಇದು ಒಬಿಸಿಟಿ ಎಲ್ಲ ಇದ್ದೂ ಫೈನಲಿ ಶಿ ಕುಡ್, ಆ್ಯಂಡ್ ಹೌ ಮಚ್ ಶಿ ವರ್ಕ್ಡ್ ಆನ್ ಇಟ್. ತಾಯಿ ಆಗಬೇಕು ಅಂತ. ಸೆರೀನಾ ವಿಲಿಯಮ್ಸಿಗೆ ಯಾರಪ್ಪ ಸಾಟಿ ಇದ್ರು ಅಲ್ವಾ? ಐಶ್ವರ್ಯ ರೈಗೆ ಯಾಕೆ ಸಾಟಿ ಇದ್ರು? ಅಷ್ಟೆಲ್ಲ ಕ್ರೌನ್ ಕಿರೀಟ, ಏನು ಚಿನ್ನದ ಕಿರೀಟ ಇದ್ರು ಹೆಣ್ಣಿಗೆ ಕೊನೆಯಲ್ಲಿ ಒಂದು ತಾಯಿ ಆಗಬೇಕಾಗೋ ಒಂದು ಹಂಬಲ, ಇಟ್ ವಿಲ್ ನಾಟ್ ಚೇಂಜ್. ಎಸ್.